ಸರ್ ಬೊಂಬಾಟು ಬೊಂಬಾಟು RCB ಬೊಂಬಾಟು ಡಮ್ಕೋ 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 ಈ ಸಲ ಕಪ್ ನಮ್ದೆ RCB ಫಾರ್ ಎವರ್. ನಾವು ಅವ್ರನ್ನ ನೋಡಿ ಭಯ ಬಿದ್ದು ತುಂಬಾ ಲಾಸ್ಟ್ ಅವ್ರಿಗೆ ಎತ್ಕೊಂಡು ಹೋದಂಗೆ ಆಯ್ತು. ಮಚ್ಚ CSK ಅವ್ರಿಗೆ RCB ಅವ್ರು ಹೆಂಗ್ ಹೊಡೆದ್ರು? ನಾಯಿ ಹೊಡ್ದಂಗ್ ಹೊಡೆದ್ರು. ಹೆಂಗ್ ಹೊಡೆದ್ರು? ನಾಯಿ ಹೊಡ್ದಂಗ್ ಹೊಡೆದ್ರು. ಹೆಂಗ್ ಹೊಡೆದ್ರು? ನಾಯಿ ಹೊಡ್ದಂಗ್ ಹೊಡೆದ್ರು. ನಮ್ಮ ಅಭಿಮಾ ಪಿಕ್ಚರ್ ಅಲ್ಲಿ ಡ್ರ್ಯಾಗನ್ ಹೆಂಗೋ ಅದೇ ತರ ನಮ್ಮ RCB ಟೀಮ್ ಅಲ್ಲಿ ಡ್ರ್ಯಾಗನ್ ಶಪರ್ಡ್ ಇಷ್ಟೇ. ಇದು CSK ಗೆ ಫೇರ್ವೆಲ್ ಅಲ್ಲ, ಇದು CSK ಗೆ ಫ್ಯೂನರಲ್. ಅದಕ್ಕೆ ಡೋಂಟ್ ನೆವರ್ ಮಿಸ್ ವಿತ್ RCB ಫ್ಯಾನ್ಸ್. CSK ಕು ವಿಸಿಲ್ ಪೋಡು ಲೆಮನ್ ಹಿಡ್ಕೊಂಡು ಮನೆಗೋಡು. ಓಯ್ ಇಲ್ಲಿರೋ CSK ಫ್ಯಾನ್ಸ್ ಕರ್ನಾಟಕದಲ್ಲಿ ನೀವು ಲೋಫರ್ ಅನ್ಮಕ್ಳಪ್ಪ. ಬದುಕು ಚಡಕ ಬಂಡಿ ತೋಡದ್ವಿ ಇವತ್ತು CSK ಗುಂಡಿ ನೋಡಿದ್ವಿ ಅಷ್ಟೇ ಹೇಳೋದು. ಓಂ ತಲಾಶಕ್ತಿ ಶಫರ್ಡ್ ಮಾಡ್ತಾನೆ ರನ್ ರಾಬ್ರಿ, ಧೋನಿಗಾಯ್ತು ಗಾಬರಿ. ಶಫರ್ಡ್ ಮಾಡ್ತಾನೆ ರನ್ ರಾಬ್ರಿ, ಧೋನಿಗಾಯ್ತು ಗಾಬರಿ. ಬ್ರೋ ಎಷ್ಟೇ ಆದ್ರೂ ತಾಜ್ ಮಹಲ್ ಇಸ್ ಓನ್ಲಿ ವಂಡರ್, RCB ಇಸ್ ಓನ್ಲಿ ಪಂಟರ್. How was the lollipop Chennai? ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಇವತ್ತು ನಮ್ಮ ಪದ್ದ ವೈರಿಯಾದಂಥ CSK ಮೇಲೆ ನಮ್ಮ RCB ಗೆದ್ದಿದೆ ಕಣ್ರಿ. RCB ಫ್ಯಾನ್ಸ್ ಜೋಶು ಯಾವ ರೀತಿ ಇದೆ ಬನ್ನಿ ನೋಡೋಣ ಇವತ್ತಿನ ಮ್ಯಾಚು. ಸರ್ ಬೊಂಬಾಟು ಬೊಂಬಾಟು RCB ಬೊಂಬಾಟು. ಆಡಿಸಿ ನೋಡು, ಬಿಡಿಸಿ ನೋಡು. RCB-ನ ಗೆಲ್ಲೋದಕ್ಕೆ ಯಾವುದು? ಈ ಸಲ ಕಪ್ಪು ನಮ್ದೆ. ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಟೈಮ್ ನಿಮ್ ಚಾನಲ್ಗೆ ಕೊಟ್ಟಿದ್ದೆ, 50 ಮೇಲೆ ಹೊಡೆದ್ರೆ ಮ್ಯಾಚ್ ವಿನ್ ಅಂದ್ರು. ಆದ್ರೇನು ಕ್ಯಾಚ್ ಬಿಟ್ರು ಇದ್ರೇನು ನಮ್ಗೊಂದು ಸ್ವಲ್ಪ ಇದಾಯ್ತು. ಏಜಲ್ಲಿ ಉಳಿದಿರೋದು ಸ್ವಲ್ಪ ವರಿ ಆಯ್ತು. ಇನ್ನೊಂದು ಸ್ವಲ್ಪ ಸ್ಪಿನ್ನರ್ಸ್ ಬೇಕಾಗಿತ್ತು ನಮಗೆ. ಇನ್ನ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಇರುತ್ತೆ. RCB महाराज के CSK ಗೆ ವಿಸಿಲ್ ಪಡೋ ಹೆಂಗಿತ್ತು ಲಾಲಿಪಾಪ್? ಬೇಕು ಅಷ್ಟೇ, ಬೇರೆ ಏನಿಲ್ಲ. ಡಮ್ಕೋ ಡುಮ್ಕೋ ಡಮ್ಕೋ ಡುಮ್ಕೋ ಅಷ್ಟೇ. ಡಮ್ಕೋ ಡುಮ್ಕೋ ಡಮ್ಕೋ ಡುಮ್ಕೋ ಈ ಸಲ ಕಪ್ ನಮ್ದೆ RCB ಫಾರ್ ಎವರ್. ಸರ್ ಶೆಫರ್ಡ್ ಇಲ್ಲ ಅಂದ್ರೆ ಇವತ್ತು ಮ್ಯಾಚ್ ಇಲ್ಲ. ಯಾಕಂದ್ರೆ ಕಡಿಮೆ ಬಾಲ್ಗೆ ಅಷ್ಟು ರನ್ ಹೊಡೆದಿದ್ದಾರೆ, ಒಳ್ಳೆ ಪ್ರೂವ್ ಮಾಡ್ಕೊಂಡ್ರು ಅವರು. ನಮಗೆ ಇವಾಗ ಫೈನಲ್ ಅಲ್ಲಿ ಯಾವತ್ತು ನಾವು ಮ್ಯಾಚ್ ಬಿಡ್ತಾ ಇದ್ವು ಆ ಲಾಸ್ಟ್ ಟೈಮಲ್ಲಿ ನಮ್ಗೆ ಅವ್ರು ಬ್ಯಾಟರ್ಸ್ ಬೇಕಾಗಿತ್ತು. ಆ ಬ್ಯಾಟರ್ಸ್ನ ಇವತ್ತು ಪ್ರೂವ್ ಮಾಡ್ಕೊಂಡಿದ್ದಾರೆ. ನಾವು ಇನ್ನೊಂದು ಸ್ವಲ್ಪ ಫೀಲ್ಡಿಂಗಲ್ಲಿ ಸ್ವಲ್ಪ ಸರ್ ಚಿಕ್ಕ ಪಿಚ್ ಇದು, ಕೈಗೆ ಬರೋ ಕ್ಯಾಚ್ ಬಿಟ್ಟಿದ್ದಾರೆ. ಅದು ತುಂಬ ಟೀಮ್ ಮ್ಯಾನೇಜ್ಮೆಂಟ್ ಅನ್ನು ಹೇಳ್ಕೊತಾ ಇದ್ದೀನಿ. ಏನಂದರೆ ನೀವು ಎಲ್ಲೋ ಹೋಗೋ ಕ್ಯಾಚನ್ನು ಬಿಡೋದು ಬೇಡ, ಕೈಗೆ ಬಂದರೆ ಕ್ಯಾಚ್ ಯಾಕೆ ಬಿಡ್ತೀರಾ? ಆ ಟೈಮ್ ಅಲ್ಲೇ 5 ವಿಕೆಟ್ ಆಗ್ತಾಯಿತ್ತು. ಆ ಕೈಗೆ ಬಂದಿರೋ ಕ್ಯಾಚ್ ಹಿಡಿದ್ರೆ 5 ವಿಕೆಟ್ ಆಗಿ ಪ್ರೆಷರಲ್ಲಿ ಎಷ್ಟು ರನ್ ರೇಟಲ್ಲಿ ವಿನ್ ಮಾಡ್ತಾ ಇದ್ವಿ ನಾವು. ಇವಾಗ ಪ್ಲಸ್ಸಲ್ಲಿ ಇರ್ತಾ ಇದ್ವಿ, ಇನ್ನು ರನ್ ರೇಟಲ್ಲಿ ಪ್ಲಸ್ ಇರ್ತಾ ಇದ್ವಿ. ನಾವು ಅವ್ರನ್ನ ನೋಡಿ ಭಯ ಬಿದ್ದು ತುಂಬ ಲಾಸ್ಟ್ ಅವ್ರಿಗೆ ಎತ್ಕೊಂಡು ಹೋದಂಗೆ ಆಯಿತು. ಆದ್ರೇನು ಧೋನಿಯವರು ಅವ್ರ ಕೆಲಸ ಏನು ಮಾಡಿದಾರೋ ಅದು ಮಾಡಿದ್ದಾರೆ. ಇದ್ರೂ ಮ್ಯಾಚು ತುಂಬ ಸೂಪರಾಗಿತ್ತು ಸರ್. ಆ ಲಾಸ್ಟ್ವರೆಗೂ ಒಂದು ನಮ್ಮ RCB ಫ್ಯಾನ್ಸೇ 3-4 ಬಾಲ್ಗೆ ಎದ್ದೋಗ್ಬಿಟ್ರು. ಯಾಕೆಲ್ಲಿ ಮ್ಯಾಚ್ ನಮ್ಮ ಕೈಯಲ್ಲಿಲ್ಲ ಅಂತ ನೋ ಬಾಲ್ ಬೇರೆ ಹಾಕಿದ್ದಾರೆ. ಇನ್ನು 3 ಬಾಲ್ಗೆ ಇವನು ಸಿಕ್ಸರ್ ಹೊಡೆಯೋ ದುಬೆ ಇದ್ದಾನೆ. ಎಂಥವ್ರಿಗೂ ಪ್ರೆಷರ್ ಆಗುತ್ತೆ. ಅದು ಫುಲ್ ಟಾಸ್ ಬಾಲ್, ನೋ ಬಾಲು, ಈಸಿಯಾಗಿ ಹೊಡೆಯೋ ಮ್ಯಾಚು. ಆದರೆ ನಾವು ನಂಬಿಕೆ ಇಟ್ಕೊಂಡಿದ್ವಿ ದಯಾಲ್ ಮೇಲೆ. ಆ ದಯಾಲ್ ಸೂಪರಾಗಿ ಮಾಡಿದ್ದಾರೆ. ಲಾಸ್ಟು ಈ ಸಲ ಅವ್ರಿಗೆ ಒಂದು ಅವಾರ್ಡ್ ಬಂದೇ ಬರುತ್ತೆ. ಯಾಕಂದರೆ ಮೋಸ್ಟ್ ವಿಕೆಟ್ ಟೇಕರ್ಸ್ ಅವಾರ್ಡ್. ಯಾವಾಗೂ ಮ್ಯಾಚ್ ಆದ ಕ್ಯಾಚಸ್, ಇವಾಗ ಎಲ್ಲ ಕ್ಯಾಚ್ ಹಿಡಿದ್ರೆ ಮ್ಯಾಚ್ ಖಂಡಿತ ನಾವು ಗೆಲ್ತೀವಿ. ಯಾಕಂದರೆ ಆ ಕ್ಯಾಚಲ್ಲೇ ನಾವು ಹೋಗ್ತಾ ಇರೋದು. ಇದನ್ನು ನಾವು ಮ್ಯಾನೇಜ್ಮೆಂಟಲ್ಲಿ ಇದನ್ನು ಒಂದು ಸ್ವಲ್ಪ ಫಿಯರೋ ಏನೋ ಗೊತ್ತಿಲ್ಲ ಇದರಲ್ಲಿ ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡ್ರೆ ನಮ್ಮದೇ ಫಸ್ಟ್ ಟೀಮ್ ಕಾಯ್ಕೊಂಡಿರ್ಬೇಕಾಗಿತ್ತು ಟೀಮು. ಇವಾಗೂ ಏನು ತೊಂದರೆ ಇಲ್ಲ, ನಾವು 2ನೇ ಪ್ಲೇಸಲ್ಲಿ ಇರ್ತೀವಿ. ಫಸ್ಟ್ ಆರ್ ಸೆಕೆಂಡ್ ಬ್ಯಾಂಗ್ಳೂರು ಫಸ್ಟಲ್ಲಿ ಸೆಕೆಂಡಲ್ಲಿ ಇರ್ತೀವಿ. ಫಸ್ಟ್ ಒಂದು ಮ್ಯಾಚಲ್ಲಿ ನಮಗೊಂದು ಆಫರ್ ಬರುತ್ತೆ. ಸೋತ್ರೇನು ಇನ್ನೊಬ್ಬರ ಜೊತೆ ಆಡಬೇಕಾಗುತ್ತೆ, ಗೆದ್ದರೆ ಡೈರೆಕ್ಟಾಗಿ ಫೈನಲ್ ಹೋಗ್ತೀವಿ. ಈ ಸಲ ಅದು ಮಾಡ್ತೀವಿ. RCB ಇದನ್ನು ಮಾಡುತ್ತೆ. 18ನೇ ವರ್ಷ ಅವರು ಕನಸು ಇದು. ಇವಾಗ ಅಯ್ಯಪ್ಪನ ದೇವಸ್ಥಾನಕ್ಕೆ ಮಾಲೆ ಹಾಕೊಂಡ್ರೆ ಏನು ಮಾಡ್ತೀವಿ, 18 ವರ್ಷ ನೀನು ಹಾಕಿದ್ರೇ ಅವ್ರಿಗೊಂದು ಗುರುಸ್ವಾಮಿ ಲೆಕ್ಕ. ಅದನ್ನು ಈ ಸಲ ಪ್ರೂವ್ ಮಾಡ್ತಾರೆ. ಈ 18 ವರ್ಷದಿಂದ ನೆಕ್ಸ್ಟ್ ಇನ್ನು ಎಷ್ಟು ವರ್ಷ ಬರುತ್ತೋ ಯಾರು ಇನ್ನು RCB ನೋಡ್ಕೊಳಕ್ಕೆ ಯಾವ ಟೀಮು ಇಲ್ಲ ಸರ್. ಯಾಕಂದರೆ ಅಷ್ಟು ಫಾರ್ಮಲ್ಲಿದ್ದಾರೆ ಸರ್. ವಿರಾಟ್ ಕೊಹ್ಲಿ ಇವಾಗ ಈ ಮ್ಯಾಚ್ಗೆ ಒಂದು ಸ್ಪೀಚ್ ಕೊಟ್ಟಿದ್ದಾರೆ ನೋಡಿದ್ರಾ?
ಅದು ಏನು ಕೊಟ್ಟಿದ್ದಾರೆ ಈ CSK ಮ್ಯಾಚ್ ಅಂದರೆ ನನಗೊಂದು ಇದಿರುತ್ತೆ, ಫಿಯರ್ ಇರುತ್ತೆ. ನಾನು ಇದರಲ್ಲಿ ನನ್ನ ಫ್ಯಾನ್ಸ್ ಬಂದು ಬೇರೆ ಎಲ್ಲೂ ಹೋಗಿ ನೋಡೋಕ್ಕೆ ಬರಲ್ಲ. ಆದರೆ CSK ಫ್ಯಾನ್ಸವರು ಎಲ್ಲಾದರೂ ಬರ್ತಾರೆ. ಅರೆ ಬರೋದು ಒಂದೇ ಒಂದು ಹೋಮ್ ಟೌನಿಗೆ ಮಾತ್ರನೇ. ಅದರಿಂದ ನಾನು ಈ ಗೌನ್ದಲ್ಲಿ ಇಟ್ಕೊಂಡು ಇವತ್ತು ಮ್ಯಾಚ್ ಆಡ್ತೀನಿ ಅಂದರು ತೋರಿಸ್ದ ಮನುಷ್ಯ. ಅದು ವಿರಾಟ್ ಕೊಹ್ಲಿ ಅವ್ರದ್ದು ಸೂಪರ್ ಸರ್. ये सारे कप नमदे RCB मैच बहुत शानदार था और RCB बहुत अच्छा खेली. हालांकि दोनों टीमों ने बहुत सारे कैच छोड़े, लेकिन आज RCB का लक बेहतर था. टीमें तो दोनों बहुत अच्छा खेली. ओपनर्स तो बढ़िया खेले आपके टीम में, और क्या रॉन्ग हुआ? देखिए सबको आशा थी कि धोनी बहुत अच्छा खेलेंगे आज, और वो आए भी ऐसे क्रिटिकल मोमेंट पे थे कि जब उन्होंने हमेशा ऐसे मैच बहुत बार जिताए हैं, लेकिन हर बार हर खिलाड़ी एक साथ नहीं खेल सकता. RCB आज अच्छा खेल रही थी. हालांकि RCB ने भी बहुत सारे कैच छोड़े हैं, आज इम्पॉर्टेंट कैच छोड़े हैं. और ये तो बिल्कुल 50 लास्ट ओवर लास्ट बॉल तक मैच गया. सुपर ओवर में भी जा सकता था, लेकिन आज क्रिकेट इज़ अ गेम ऑफ अनसर्टेनिटीज़, और जिसकी किस्मत थी वो ले गया. ಹೆಂಗಿತ್ತು ಅಂತ ಹೇಳೋಂಗೆ ಇಲ್ಲ. ಲಾಸ್ಟ್ ಬಾಲ್ ಗಂಟನೂ ಮ್ಯಾಚ್ ಇತ್ತು. ಫಸ್ಟ್ ಟೈಮ್ ಲಾಸ್ಟ್ ಬಾಲ್ ಗಂಟನೂ ನಮ್ಮ ಬಾಲ್ಗಳು ನಮ್ಮ ಬಾಯಲ್ಲಿತ್ತು. ಕ್ರೇಜಿ ಅಂದರೆ ಕ್ರೇಜಿ ಮ್ಯಾಚು ಗೈಸ್. ಹೆವಿ ಉರ್ಸಾಕ್ಬಿಟ್ರು. ಆದರೆ ಲಾಸ್ಟ್ ಬಾಲ್ ಮೇಲೆ ನಾವು ಉರ್ಸಿದ್ವಲ್ಲ, ಅದು ಕ್ರೇಜಿ. ಅವ್ರಿಗೋಸ್ಕರ ಕಸ್ಟಮೈಸ್ ಡಿಸೈನ್ ಬೇರೆ ಟಿ ಶರ್ಟ್ ಬೇರೆ ಮಾಡಿಸ್ಕೊಂಡ್ ಬಂದಿದ್ವಿ ನೋಡಿ. ಸ್ಪೆಷಲಿ ಗಿಫ್ಟು ಮಚ್ಚ CSK ಅವ್ರಿಗೆ RCB ಅವ್ರು ಹೆಂಗ್ ಹೊಡೆದ್ರು? ನಾಯಿ ಹೊಡ್ದಂಗ್ ಹೊಡೆದ್ರು. ಹೆಂಗ್ ಹೊಡೆದ್ರು? ನಾಯಿ ಹೊಡ್ದಂಗ್ ಹೊಡೆದ್ರು. ಹೆಂಗ್ ಹೊಡೆದ್ರು? ನಾಯಿ ಹೊಡ್ದಂಗ್ ಹೊಡೆದ್ರು. ಶಫರ್ಡ್ ಬಗ್ಗೆ ಎರಡು ಮಾತೇ ಇಲ್ಲ. ಅವನು ನಾವು ಡ್ರ್ಯಾಗನ್ ಅಂತ ಹೆಸರಿಕಿದೀವಿ ಅವನಿಗೆ. ನಮ್ಮ ಭೀಮಾ ಪಿಕ್ಚರಲ್ಲಿ ಡ್ರ್ಯಾಗನ್ ಹೆಂಗೋ ಅದೇ ಥರ ನಮ್ಮ RCB ಟೀಮಲ್ಲಿ ಡ್ರ್ಯಾಗನ್ ಶಫರ್ಡು. ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಅವ್ರು ಬಂದು ಹೊಡೆದಿದ್ದಕ್ಕೆ ನಾವು ಇವತ್ತು ಗೆದ್ದಿದ್ದು ಅಂತ ಅನ್ಕೊಳ್ಳಿ. ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ 14 ಬಾಲ್ 50 ರನ್ ಗುರು. ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಸೀಸನ್ ಅಲ್ಲಿ ಯಾರು ಹೊಡಿತಾರೆ ಹೇಳಿ? ನಮಸ್ಕಾರ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ಈ ನನ್ನ ಮಕ್ಕಳು ನಮ್ಮವ್ರು ಬೇರೆ ಕ್ಯಾಚ್ ಬೇರೆ ಬಿಡ್ತಾವ್ರಾ, ಬಾಯಿಗೆ ಬೇರೆ ಬರ್ತೈತೆ. ನಮ್ಮ ಬಾಸ್ ಕೊಹ್ಲಿ ಬೇರೆ ಒಂದು ಕ್ಯಾಚ್ ಬಿಟ್ಬಿಟ್ರು. 3 ಬಾಲ್ಗೆ 13 ರನ್ ಬೇಕಾಯ್ತು. ನೋ ಬಾಲ್ ಬೇರೆ ಆಗ್ತಾವ್ರೆ. ದಯಾಳು ದೇವ ಅಲ್ಲ ದೈವ. ಆದರೂ ಕ್ರೇಜಿಯಾಗಿ ಆಡಿದ್ರು ಗೈಸ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮ RCB ಅವ್ರು ಹಿಂಗೆ ಆಡ್ತಾ ಇದ್ರೆ 100% ನೆಕ್ಸ್ಟ್ ಕ್ವಾಲಿಫೈಯರು. ಇದಲ್ಲ ಎಲಿಮಿನೇಟರ್ ಅಲ್ಲ, ಕ್ವಾಲಿಫೈಯರ್ 1 ಇರ್ತಾರೆ ಹೈದ್ರಾಬಾದಲ್ಲಿ. ಅಲ್ಲಿಂದ ಎಡನ್ ಗಾರ್ಡನ್ಸಲ್ಲಿ ಕಪ್ ಹೊಡ್ಕೊಂಡು ಬೆಂಗಳೂರು ತೊಗೊಂಬರೋದು ಅಷ್ಟೇ. 2 ಮ್ಯಾಚ್ಗೆ ಹೋಗ್ತೀವಿ, ಇನ್ನೆಲ್ಲ ಮ್ಯಾಚ್ಗೆ ಹೋಗ್ತೀವಿ. ನೆಕ್ಸ್ಟ್ ಲಕ್ನೋ ಇದೆ, ಅದಾದಮೇಲೆ SRH, ಅದಾದಮೇಲೆ KKR, ಅದಾದಮೇಲೆ ಕ್ವಾಲಿಫೈಯರು, ಅದಾದಮೇಲೆ ಎಡನ್ ಗಾರ್ಡನ್ಸಲ್ಲಿ ಕಪ್ಪು. ಇಷ್ಟೇ. CSK ಗೆ ಫೇರ್ವೆಲ್ ಅಲ್ಲ, ಇದು CSK ಗೆ ಫ್ಯೂನರಲ್. ಕೊನೆದಾಗೆ ಲಾಲಿಪಾಪ್ ಅನ್ನೋರ್ಗೆ ಏನು ಹೇಳ್ಬೇಕು? ಲಾಲಿಪಾಪ್ ಅವ್ರಿಗೆ ನನಗೆ ಏನು ಹೇಳಲ್ಲ, ನೀವು ಮಾಡಿದ್ದೀರಾ, ನಾವು ಮಾಡಿ ತೋರಿಸಿದ್ದೀವಿ. ಅಲ್ಲಿಗೆಲ್ಲ ಮುಕ್ತಾಯ ಅಷ್ಟೇ. RCB ಫ್ಯಾನ್ಸ್ ಅಲ್ಲಿ ನೀವು ಗೆಲ್ದೇನೆ ಹಾಕೊಂಡ್ ಬಂದಿದ್ರಿ, ಇವಾಗ ನಾವು ಗೆದ್ದು ಹಾಕೊಂಡು ಹೋಯ್ತಾ ಇದೀವಿ. ಸಿಗೋಣ ಬಾ. CSK కు ವಿಸಿಲ್ ಪೋಡು, ಲೆಮನ್ ಹಿಡ್ಕೊಂಡು ಮನೆಗೋಡು. ಓಂ ತಲಾ ಶಕ್ತಿ, ದಮ್ ಶಕ್ತಿ, ಓಂ ದೂಬೆ ಶಕ್ತಿ, ಗೂಬೆ ಶಕ್ತಿ. ಇದು ತುಂಬಾ ಬರ್ನಲ್ ಅವ್ರು ಸ್ಪಾನ್ಸರ್ ಮಾಡಿದ್ರು. ಯಾಕಂದ್ರೆ 5 ಅಂತಾರೆ. 2 ವರ್ಷ ಬ್ಯಾನ್ ಆಗಿರೋದು ಗೊತ್ತಿಲ್ವಾ? ಅವ್ರಿಗೆ ಇರಪ್ಪ. 2 ವರ್ಷ ಬ್ಯಾನ್ ಆಗಿರೋದು ಗೊತ್ತಿಲ್ವಾ ಅವ್ರಿಗೆ? ಇದು ಯಾಕೆ ಗೊತ್ತಾ? 16-17 ಎಲ್ಲೋಗಿದ್ರು ಅಂದ್ರೆ ಧೋನಿ ಎಲ್ಲರಿಗೂ ಲಾಲಿಪಾಪ್ ಕೊಟ್ಟಿದ್ರು, ತಿನ್ಕೊಂಡು ನೆಮ್ಮದಿ ಆಗಿದ್ರು. ಇಲ್ಲಿರೋ CSK ಫ್ಯಾನ್ಸ್ ಕರ್ನಾಟಕದಲ್ಲಿ ನೀವು ಲೋಫರ್ ಅನ್ಮಕ್ಳಪ್ಪ. ಬದುಕು ಚಡಕ ಬಂಡಿ ತೋಡದ್ವಿ ಇವತ್ತು. CSK ಗುಂಡಿ ತೋಡದ್ವಿ. ಕಣ್ಣಂದೇ ಒಂದು ಟೀ ಬುಡಿ, CSK ಪುಡಿ. ಇಷ್ಟ ಹೇಳೋದು. ಓಂ ತಲಾ ಶಕ್ತಿ. CSK ಗೂ ವಿಸಿಲ್ ಪೋಡು, ಲೆಮನ್ ಹಿಡ್ಕೊಂಡು ಸಪೋರ್ಟ್ ಬಗ್ಗೆ ಏನು ಅನ್ಸುತ್ತೆ? ಬ್ಲ್ಯಾಕ್ ಡ್ರ್ಯಾಗನ್ ಎಂಟ್ರಿ ಕೊಟ್ಟ. ಶಫರ್ಡ್ ಮಾಡ್ತಾನೆ ರನ್ ರಾಬ್ರಿ, ಧೋನಿಗಾಯ್ತು ಗಾಬರಿ. ಶಫರ್ಡ್ ಮಾಡ್ತಾನೆ ರನ್ ರಾಬ್ರಿ, ಧೋನಿಗಾಯ್ತು ಗಾಬರಿ. ಸರ್ ಇವತ್ತಿನ ಮ್ಯಾಚ್ ಹೇಳಬೇಕು ಅಂದರೆ ಈಸಿಯಾಗೆ ಗೆಲ್ಬೋದಾಗಿತ್ತು. ಬಟ್ ಲೇಸಿ ತೊಗೊಂಡ್ಬಿಟ್ರು ಅಂತ ನಾನು ಅನ್ಕೊತೀನಿ. ಏಸಲುಟ್ ನಾಡಿಸ್ಬೋದಾಗಿತ್ತು, ಲುಂಗಿ ನಾಡಿಸಿದ್ರು. ಮೈಕ್ ಆನ್ ಮಾಡಿ ಆಮೇಲೆ ಋತುರಾಜ್ ಗಾಯಕ್ವಾಡ್ ಹೇಳ್ತಾನೆ ಮೈಕ್ ಆಫ್, RCB ಅವ್ರು ಆಫ್ ಮಾಡಿದ್ದಾರೆ. ಬ್ರೋ ಎಷ್ಟೇ ಆದ್ರೂ ತಾಜ್ ಮಹಲ್ ಇಸ್ ಓನ್ಲಿ ವಂಡರ್, RCB ಇಸ್ ಓನ್ಲಿ ಪಂಟರ್. ಈ ಸಲ ಕಪ್ಪು ನಮ್ದೇ. ಲುಂಗಿ ನಾಡಿಸಿದ್ರು. ಈ ಸಲ ಕಪ್ ನಮ್ದೇ ಸರ್. ಇವಾಗ ತೃಪ್ತಿ ಆಯ್ತು ನಮಗೆ. CSK ಪ್ಯಾಕಪ್ ಅಷ್ಟೇ. ಇವಾಗ ಫೈನಲ್ ಕೂಡ ನಾವೇ ಸರ್. ಈ ಸಲ ಕಪ್ ನಮ್ದು ಡ್ರೀಮ್ ಬ್ಯಾಕ್. ಸರ್ ಹೇಗಿತ್ತ ಸರ್? ಜೀವನ ಹಂಗೆ ಬಂತು ಸರ್. 4 runs 1 ball ಸರ್.
ತುಂಬ ನಮ್ಗೆ ಇದೆಯಾ ಲೈಕ್ ಐ ವಾಸ್ ಜಸ್ಟ್ ಹೋಲ್ಡಿಂಗ್ ಮೈ ಹಾರ್ಟ್ ಆಫ್ಟರ್ ದ್ಯಾಟ್ ವಿ ಕಾಂಟ್ ಟೆಲ್ ಸರ್ ಜೈ How was the lollipop? How was the lollipop, Chennai? So Ruturaj Gaikwad said that it might be someone from RCB. It is someone from RCB. RCB is here to make a statement this year. It is the new bold RCB. They are here to make a statement and they'll do something this year, miracle, which will be remembered forever. They did it last year. CSK couldn't do it. So better to keep your 5 trophies with you. Don't ever about the 5 trophies. Jai RCB. We're going to do it this year. Isala Cup Namdu. But for all the RCB fans, chill guys, CSK is just a team, just barks. They just bark over and over 5 trophies. But this time we have proved it. 2 for 2. We have beaten CSK in Chepauk and also in Namma Chinnaswamy Stadium. It's a miracle, not a miracle guys. RCB's power. So thank you guys. So RCB is going to do something great this year. Thank you. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬದ್ಧ ವೈರಿಗಳನ್ನ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೀಟ್ ಮಾಡಿದ್ಮೇಲೆ ನಮ್ಮ RCB ಫ್ಯಾನ್ಸ್ಗಳ ಜೋಶ್ ಯಾವ ರೀತಿ ಇತ್ತು ಅಂತ, ಇದೇ ರೀತಿ ಮುಂದಿನ ಮ್ಯಾಚ್ಗೆ ನಾವು ಸಿಗ್ತೀವಿ, ಇದೇ ರೀತಿ ಬೈಟ್ನ ತರ್ತೀವಿ. ಕ್ಯಾಮ್ರಾ ಪರ್ಸನ್ ಆಕಾಶ್ ಜೊತೆ ವಿನಯ್ ಕುಮಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ಬೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.